ಪಾಕಿಸ್ತಾನದಲ್ಲಿ ತಿನ್ನೋದಕ್ಕೆ ಅನ್ನ ಸಿಗ್ತಾ ಇಲ್ಲ ಅಂತ ದಟ್ಟ ದರಿದ್ರ ದೇಶವನ್ನ ಬೆಂಬಲಿಸಿ ಟರ್ಕಿ ಅನುಭವಿಸ್ತಾ ಇದೆ. ಭಾರತೀಯರು ಟರ್ಕಿಯನ್ನೇ ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಟರ್ಕಿ ವಸ್ತುಗಳು ಬೇಡ ಅಂತಿದ್ದಾರೆ. ಟರ್ಕಿ ವಿರುದ್ಧವೂ ಬಾಯ್ಕಾಟ್ ಯುದ್ಧ ಆರಂಭ. ಪಾಪಿ ಪಾಕಿಸ್ತಾನ ಬೆಂಬಲಿಸಿ ಕೆಟ್ಟ ಎಡೋರ್ಗನ್. ಪಹಲ್ಗಾಮ್ ಉಗ್ರರಿಗೆ ನೆರವಾದ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿತು. ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಮೂಲಕ ಪ್ರತೀಕಾರದ ನೆತ್ತರು ಹರಿಸಿತು. ಭಯೋತ್ಪಾದಕರ ವಿರುದ್ಧವೂ ಭಾರತ ಹೋರಾಡುವಾಗ ಪಾಕಿಸ್ತಾನಕ್ಕೆ ಟರ್ಕಿ ಬಹಿರಂಗವಾಗಿ ಬೆಂಬಲ ನೀಡಿ ತಪ್ಪು ಮಾಡಿದೆ. ಪಾಕಿಸ್ತಾನವನ್ನು ಬೆಂಬಲಿಸಿದ ತಪ್ಪಿಗೆ ಭಾರತೀಯರು ಟರ್ಕಿ ವಿರುದ್ಧ ಬಾಯ್ಕಾಟ್ ಅಭಿಯಾನ ಆರಂಭಿಸಿದ್ದಾರೆ. ಟರ್ಕಿ ಪ್ರವಾಸ, ಟರ್ಕಿ ಉತ್ಪನ್ನ ಸೇರಿದಂತೆ ಎಲ್ಲವನ್ನೂ ಕೂಡ ಬಹಿಷ್ಕಾರ ಮಾಡಲಾಗುತ್ತಿದೆ. ಭಾರತಕ್ಕೆ ಬೇಕಿಲ್ಲ ಪಾಪಿ ಟರ್ಕಿ ಆಪಲ್. ಮಹಾರಾಷ್ಟ್ರದ ಪುಣೆಯಲ್ಲಿ ಚಿಲ್ಲರೆ ಹೋಲ್ಸೇಲ್ ವ್ಯಾಪಾರಸ್ಥರು ಈಗ ಟರ್ಕಿ ಆಪಲ್ ಖರೀದಿಸುತ್ತಿಲ್ಲ. ಟರ್ಕಿ ದೇಶದ ಸೇಬನ್ನ ಮಹಾರಾಷ್ಟ್ರದಲ್ಲಿ ಬಹಿಷ್ಕಾರ ಮಾಡಲಾಗುತ್ತಿದೆ. ಈ ಹಿಂದೆ ಚೀನಾದ ಉತ್ಪನ್ನಗಳನ್ನ ಇದೇ ರೀತಿ ಬಾಯ್ಕಾಟ್ ಮಾಡಲಾಗಿತ್ತು. तभी उन्होंने टर्की ने सपोर्ट किया, उन्होंने ड्रोन दिए, ड्रोन अटैक हो गया. तो हम लोगों ने मतलब ये सोचा कि कुछ तो भी देशभक्ति के ऊपर कुछ तो भी करेंगे. और हमारा ग्राहक जो है रिटेलर ग्राहक डेली इसके हमारे ऐसे 1000 बॉक्स पुनः मार्केट में बिकते. तो 1000 बैग्स के पहले फिर 800 हो गए, 700 हो गए, 600 हो गए. फिर हमने सोचा ये कैसे क्या हो गया. तो जो रिटेल कस्टमर है, जो छोटा कस्टमर है, उसने वही मतलब वो लोगों को बोल रहा है कि मेरे को टर्की का एप्पल नहीं चाहिए. ಪಾಕಿಸ್ತಾನಕ್ಕೆ ನೆರವು ನೀಡಿದ್ದ ಟರ್ಕಿಗೆ ಈಗ ಭಾರತದಲ್ಲಿ ಬಾಯ್ಕಾಟ್ ಬಿಸಿ ತಟ್ಟಿದೆ. ಭಾರತೀಯರು ಈಗ ಟರ್ಕಿ ದೇಶದ ಪ್ರವಾಸವನ್ನ ರದ್ದು ಮಾಡುತ್ತಿದ್ದಾರೆ. ಟರ್ಕಿಗೆ 2024ರಲ್ಲಿ 3,30,000 ಭಾರತೀಯ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಪಾಕ್ ಬೆಂಬಲಿಸುವ ಅಜರ್ಬೈಜಾನ್ ದೇಶಕ್ಕೆ 2024ರಲ್ಲಿ 2,43,000 ಪ್ರವಾಸಿಗರು ತೆರಳಿದ್ರು. ಅಜರ್ಬೈಜಾನ್ ಪ್ರವಾಸಿಗರ ಪೈಕಿ 9% ಭಾರತೀಯ ಪ್ರವಾಸಿಗರೇ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದಲ್ಲಿ ತಿನ್ನೋದಕ್ಕೆ ಅನ್ನ ಸಿಗ್ತಾ ಇಲ್ಲ ಅಂತ ದಟ್ಟ ದರಿದ್ರ ದೇಶವನ್ನ ಬೆಂಬಲಿಸಿ ಟರ್ಕಿ ಅನುಭವಿಸ್ತಾ ಇದೆ. ಭಾರತೀಯರು ಟರ್ಕಿಯನ್ನೇ ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಟರ್ಕಿ ವಸ್ತುಗಳು ಬೇಡ ಅಂತಿದ್ದಾರೆ. ಟರ್ಕಿ ವಿರುದ್ಧವೂ ಬಾಯ್ಕಾಟ್ ಯುದ್ಧ ಆರಂಭ. ಪಾಪಿ ಪಾಕಿಸ್ತಾನ ಬೆಂಬಲಿಸಿ ಕೆಟ್ಟ ಎಡೋರ್ಗನ್. ಪಹಲ್ಗಾಮ್ ಉಗ್ರರಿಗೆ ನೆರವಾದ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿತು. ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಮೂಲಕ ಪ್ರತೀಕಾರದ ನೆತ್ತರು ಹರಿಸಿತು. ಭಯೋತ್ಪಾದಕರ ವಿರುದ್ಧವೂ ಭಾರತ ಹೋರಾಡುವಾಗ ಪಾಕಿಸ್ತಾನಕ್ಕೆ ಟರ್ಕಿ ಬಹಿರಂಗವಾಗಿ ಬೆಂಬಲ ನೀಡಿ ತಪ್ಪು ಮಾಡಿದೆ. ಪಾಕಿಸ್ತಾನವನ್ನು ಬೆಂಬಲಿಸಿದ ತಪ್ಪಿಗೆ ಭಾರತೀಯರು ಟರ್ಕಿ ವಿರುದ್ಧ ಬಾಯ್ಕಾಟ್ ಅಭಿಯಾನ ಆರಂಭಿಸಿದ್ದಾರೆ. ಟರ್ಕಿ ಪ್ರವಾಸ, ಟರ್ಕಿ ಉತ್ಪನ್ನ ಸೇರಿದಂತೆ ಎಲ್ಲವನ್ನೂ ಕೂಡ ಬಹಿಷ್ಕಾರ ಮಾಡಲಾಗುತ್ತಿದೆ. ಭಾರತಕ್ಕೆ ಬೇಕಿಲ್ಲ ಪಾಪಿ ಟರ್ಕಿ ಆಪಲ್. ಮಹಾರಾಷ್ಟ್ರದ ಪುಣೆಯಲ್ಲಿ ಚಿಲ್ಲರೆ ಹೋಲ್ಸೇಲ್ ವ್ಯಾಪಾರಸ್ಥರು ಈಗ ಟರ್ಕಿ ಆಪಲ್ ಖರೀದಿಸುತ್ತಿಲ್ಲ. ಟರ್ಕಿ ದೇಶದ ಸೇಬನ್ನ ಮಹಾರಾಷ್ಟ್ರದಲ್ಲಿ ಬಹಿಷ್ಕಾರ ಮಾಡಲಾಗುತ್ತಿದೆ. ಈ ಹಿಂದೆ ಚೀನಾದ ಉತ್ಪನ್ನಗಳನ್ನ ಇದೇ ರೀತಿ ಬಾಯ್ಕಾಟ್ ಮಾಡಲಾಗಿತ್ತು. तभी उन्होंने टर्की ने सपोर्ट किया, उन्होंने ड्रोन दिए, ड्रोन अटैक हो गया. तो हम लोगों ने मतलब ये सोचा कि कुछ तो भी देशभक्ति के ऊपर कुछ तो भी करेंगे. और हमारा ग्राहक जो है रिटेलर ग्राहक डेली इसके हमारे ऐसे 1000 बॉक्स पुनः मार्केट में बिकते. तो 1000 बैग्स के पहले फिर 800 हो गए, 700 हो गए, 600 हो गए. फिर हमने सोचा ये कैसे क्या हो गया. तो जो रिटेल कस्टमर है, जो छोटा कस्टमर है, उसने वही मतलब वो लोगों को बोल रहा है कि मेरे को टर्की का एप्पल नहीं चाहिए. ಪಾಕಿಸ್ತಾನಕ್ಕೆ ನೆರವು ನೀಡಿದ್ದ ಟರ್ಕಿಗೆ ಈಗ ಭಾರತದಲ್ಲಿ ಬಾಯ್ಕಾಟ್ ಬಿಸಿ ತಟ್ಟಿದೆ.
ಭಾರತೀಯರು ಈಗ ಟರ್ಕಿ ದೇಶದ ಪ್ರವಾಸವನ್ನ ರದ್ದು ಮಾಡುತ್ತಿದ್ದಾರೆ. ಟರ್ಕಿಗೆ 2024ರಲ್ಲಿ 3,30,000 ಭಾರತೀಯ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಪಾಕ್ ಬೆಂಬಲಿಸುವ ಅಜರ್ಬೈಜಾನ್ ದೇಶಕ್ಕೆ 2024ರಲ್ಲಿ 2,43,000 ಪ್ರವಾಸಿಗರು ತೆರಳಿದ್ರು. ಅಜರ್ಬೈಜಾನ್ ಪ್ರವಾಸಿಗರ ಪೈಕಿ 9% ಭಾರತೀಯ ಪ್ರವಾಸಿಗರೇ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದಲ್ಲಿ ತಿನ್ನೋದಕ್ಕೆ ಅನ್ನ ಸಿಗ್ತಾ ಇಲ್ಲ ಅಂತ ದಟ್ಟ ದರಿದ್ರ ದೇಶವನ್ನ ಬೆಂಬಲಿಸಿ ಟರ್ಕಿ ಅನುಭವಿಸ್ತಾ ಇದೆ. ಭಾರತೀಯರು ಟರ್ಕಿಯನ್ನೇ ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಟರ್ಕಿ ವಸ್ತುಗಳು ಬೇಡ ಅಂತಿದ್ದಾರೆ. ಟರ್ಕಿ ವಿರುದ್ಧವೂ ಬಾಯ್ಕಾಟ್ ಯುದ್ಧ ಆರಂಭ. ಪಾಪಿ ಪಾಕಿಸ್ತಾನ ಬೆಂಬಲಿಸಿ ಕೆಟ್ಟ ಎಡೋರ್ಗಾನ್. ಪಹಲ್ಗಾಮ್ ಉಗ್ರರಿಗೆ ನೆರವಾದ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿತು. ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಮೂಲಕ ಪ್ರತಿಕಾರದ ನೆತ್ತರು ಹರಿಸಿತು. ಭಯೋತ್ಪಾದಕರ ವಿರುದ್ಧವೂ ಭಾರತ ಹೋರಾಡುವಾಗ ಪಾಕಿಸ್ತಾನಕ್ಕೆ ಟರ್ಕಿ ಬಹಿರಂಗವಾಗಿ ಬೆಂಬಲ ನೀಡಿ ತಪ್ಪು ಮಾಡಿದೆ. ಪಾಕಿಸ್ತಾನವನ್ನು ಬೆಂಬಲಿಸಿದ ತಪ್ಪಿಗೆ ಭಾರತೀಯರು ಟರ್ಕಿ ವಿರುದ್ಧ ಬಾಯ್ಕಾಟ್ ಅಭಿಯಾನ ಆರಂಭಿಸಿದ್ದಾರೆ. ಟರ್ಕಿ ಪ್ರವಾಸ, ಟರ್ಕಿ ಉತ್ಪನ್ನ ಸೇರಿದಂತೆ ಎಲ್ಲವನ್ನೂ ಕೂಡ ಬಹಿಷ್ಕಾರ ಮಾಡಲಾಗುತ್ತಿದೆ. ಭಾರತಕ್ಕೆ ಬೇಕಿಲ್ಲ ಪಾಪಿ ಟರ್ಕಿ ಆಪಲ್. ಮಹಾರಾಷ್ಟ್ರದ ಪುಣೆಯಲ್ಲಿ ಚಿಲ್ಲರೆ ಹೋಲ್ಸೇಲ್ ವ್ಯಾಪಾರಸ್ಥರು ಈಗ ಟರ್ಕಿ ಆಪಲ್ ಖರೀದಿಸುತ್ತಿಲ್ಲ. ಟರ್ಕಿ ದೇಶದ ಸೇಬನ್ನ ಮಹಾರಾಷ್ಟ್ರದಲ್ಲಿ ಬಹಿಷ್ಕಾರ ಮಾಡಲಾಗುತ್ತಿದೆ. ಈ ಹಿಂದೆ ಚೀನಾದ ಉತ್ಪನ್ನಗಳನ್ನ ಇದೇ ರೀತಿ ಬಾಯ್ಕಾಟ್ ಮಾಡಲಾಗಿತ್ತು. तभी उन्होंने टर्की ने सपोर्ट किया, उन्होंने ड्रोन दिए, ड्रोन अटैक हो गया. तो हम लोगों ने मतलब ये सोचा कि कुछ तो भी देशभक्ति के ऊपर कुछ तो भी करेंगे. और हमारा ग्राहक जो है रिटेलर ग्राहक डेली इसके हमारे ऐसे 1000 बॉक्स पुनः मार्केट में बिकते. 1000 बैग्स का पहले फिर 800 हो गए, 700 हो गए, 600 हो गए. फिर हमने सोचा ये कैसे क्या हो गया. तो जो रिटेल कस्टमर है, जो छोटा कस्टमर है, उसने वही मतलब वो लोगों को बोल रहा है कि मेरे को टर्की का एप्पल नहीं चाहिए. ಪಾಕಿಸ್ತಾನಕ್ಕೆ ನೆರವು ನೀಡಿದ್ದ ಟರ್ಕಿಗೆ ಈಗ ಭಾರತದಲ್ಲಿ ಬಾಯ್ಕಾಟ್ ಬಿಸಿ ತಟ್ಟಿದೆ. ಭಾರತೀಯರು ಈಗ ಟರ್ಕಿ ದೇಶದ ಪ್ರವಾಸವನ್ನ ರದ್ದು ಮಾಡುತ್ತಿದ್ದಾರೆ. ಟರ್ಕಿಗೆ 2024ರಲ್ಲಿ 3,30,000 ಭಾರತೀಯ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಪಾಕ್ ಬೆಂಬಲಿಸುವ ಅಜರ್ಬೈಜಾನ್ ದೇಶಕ್ಕೆ 2024ರಲ್ಲಿ 2,43,000 ಪ್ರವಾಸಿಗರು ತೆರಳಿದ್ರು. ಅಜರ್ಬೈಜಾನ್ ಪ್ರವಾಸಿಗರ ಪೈಕಿ 9% ಭಾರತೀಯ ಪ್ರವಾಸಿಗರೇ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದಲ್ಲಿ ತಿನ್ನೋದಕ್ಕೆ ಅನ್ನ ಸಿಗ್ತಾ ಇಲ್ಲ ಅಂತ ದಟ್ಟ ದರಿದ್ರ ದೇಶವನ್ನ ಬೆಂಬಲಿಸಿ ಟರ್ಕಿ ಅನುಭವಿಸ್ತಾ ಇದೆ. ಭಾರತೀಯರು ಟರ್ಕಿಯನ್ನೇ ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಟರ್ಕಿ ವಸ್ತುಗಳು ಬೇಡ ಅಂತಿದ್ದಾರೆ. ಟರ್ಕಿ ವಿರುದ್ಧವೂ ಬಾಯ್ಕಾಟ್ ಯುದ್ಧ ಆರಂಭ. ಪಾಪಿ ಪಾಕಿಸ್ತಾನ ಬೆಂಬಲಿಸಿ ಕೆಟ್ಟ ಎಡೋರ್ಗಾನ್. ಪಹಲ್ಗಾಮ್ ಉಗ್ರರಿಗೆ ನೆರವಾದ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿತು. ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಮೂಲಕ ಪ್ರತಿಕಾರದ ನೆತ್ತರು ಹರಿಸಿತು. ಭಯೋತ್ಪಾದಕರ ವಿರುದ್ಧವೂ ಭಾರತ ಹೋರಾಡುವಾಗ ಪಾಕಿಸ್ತಾನಕ್ಕೆ ಟರ್ಕಿ ಬಹಿರಂಗವಾಗಿ ಬೆಂಬಲ ನೀಡಿ ತಪ್ಪು ಮಾಡಿದೆ. ಪಾಕಿಸ್ತಾನವನ್ನು ಬೆಂಬಲಿಸಿದ ತಪ್ಪಿಗೆ ಭಾರತೀಯರು ಟರ್ಕಿ ವಿರುದ್ಧ ಬಾಯ್ಕಾಟ್ ಅಭಿಯಾನ ಆರಂಭಿಸಿದ್ದಾರೆ. ಟರ್ಕಿ ಪ್ರವಾಸ, ಟರ್ಕಿ ಉತ್ಪನ್ನ ಸೇರಿದಂತೆ ಎಲ್ಲವನ್ನೂ ಕೂಡ ಬಹಿಷ್ಕಾರ ಮಾಡಲಾಗುತ್ತಿದೆ. ಭಾರತಕ್ಕೆ ಬೇಕಿಲ್ಲ ಪಾಪಿ ಟರ್ಕಿ ಆಪಲ್. ಮಹಾರಾಷ್ಟ್ರದ ಪುಣೆಯಲ್ಲಿ ಚಿಲ್ಲರೆ ಹೋಲ್ಸೇಲ್ ವ್ಯಾಪಾರಸ್ಥರು ಈಗ ಟರ್ಕಿ ಆಪಲ್ ಖರೀದಿಸುತ್ತಿಲ್ಲ. ಟರ್ಕಿ ದೇಶದ ಸೇಬನ್ನ ಮಹಾರಾಷ್ಟ್ರದಲ್ಲಿ ಬಹಿಷ್ಕಾರ ಮಾಡಲಾಗುತ್ತಿದೆ. ಈ ಹಿಂದೆ ಚೀನಾದ ಉತ್ಪನ್ನಗಳನ್ನ ಇದೇ ರೀತಿ ಬಾಯ್ಕಾಟ್ ಮಾಡಲಾಗಿತ್ತು. तभी उन्होंने टर्की ने सपोर्ट किया, उन्होंने ड्रोन दिए, ड्रोन अटैक हो गया. तो हम लोगों ने मतलब ये सोचा कि कुछ तो भी देशभक्ति के ऊपर कुछ तो भी करेंगे. और हमारा ग्राहक जो है रिटेलर ग्राहक
डेली इसके हमारे ऐसे 1000 बॉक्स पुनः मार्केट में बिकते हैं। तो 1000 बैग्स का पहले फिर 800 हो गए, 700 हो गए, 600 हो गए। फिर हमने सोचा ये कैसे क्या हो गया। तो जो रिटेल कस्टमर है, जो छोटा कस्टमर है, उसने वही मतलब वो लोगों को बोल रहा है कि मेरे को टर्की का एप्पल नहीं चाहिए। ಪಾಕಿಸ್ತಾನಕ್ಕೆ ನೆರವು ನೀಡಿದ್ದ ಟರ್ಕಿಗೆ ಈಗ ಭಾರತದಲ್ಲಿ ಬಾಯ್ಕಾಟ್ ಬಿಸಿ ತಟ್ಟಿದೆ. ಭಾರತೀಯರು ಈಗ ಟರ್ಕಿ ದೇಶದ ಪ್ರವಾಸವನ್ನ ರದ್ದು ಮಾಡುತ್ತಿದ್ದಾರೆ. ಟರ್ಕಿಗೆ 2024ರಲ್ಲಿ 3,30,000 ಭಾರತೀಯ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಪಾಕ್ ಬೆಂಬಲಿಸುವ ಅಜರ್ಬೈಜಾನ್ ದೇಶಕ್ಕೆ 2024ರಲ್ಲಿ 2,43,000 ಪ್ರವಾಸಿಗರು ತೆರಳಿದ್ರು. ಅಜರ್ಬೈಜಾನ್ ಪ್ರವಾಸಿಗರ ಪೈಕಿ 9% ಭಾರತೀಯ ಪ್ರವಾಸಿಗರೇ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.